ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಅರ್ಜುನ್ ಕನ್ನಡ ಸ್ವಾಗತ. ಇದು ನನ್ನ ನೆಕ್ಸ್ಟ್ ವಿಡಿಯೋ. ಶ್ರೀನಗರದಲ್ಲಿ ಇದು ನನ್ನ ಫಸ್ಟ್ ಮಾರ್ನಿಂಗು ನಮ್ಮದು. ನೆಕ್ಸ್ಟು ನಮ್ಮ ಟ್ರಿಪ್ಪಲ್ಲಿ ಸೆಕೆಂಡ್ ಡೇ. ಇದು ಬಂದು ನಮ್ಮ ರೂಮ್ ಕಾರಿಡಾರು. ಆಲ್ರೆಡಿ ನೈಟ್ ತೋರಿಸಿದ್ದೀನಿ. ಲೈಟಿಂಗ್ಸ್ ಫುಲ್ ಆನ್ ಆಗಿದೆ, ಯಾವ ರೀತಿ ಇತ್ತು. ಇವಾಗ ಬೆಳಿಗ್ಗೆ ಯಾವ ರೀತಿ ಇದೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಾನು. ನೋಡಿ ಹಿಂಗಿದೆ, ಫುಲ್ಲು ಫಾಗು ಈ ಥರ ಇದೆ ನೋಡಿ, ಕಾಣಿಸ್ತಿದೆ ಅಲ್ವಾ? ಇದು ಆಲ್ಮೋಸ್ಟ್ ಒಂದು 8 ಗಂಟೆ ಅನಿಸುತ್ತೆ. 8 ಗಂಟೆಲೆ ಈ ಥರ ಫಾಗ್ ಇದೆ. ಬಟ್ ನಮ್ಮ ಕಡೆ ಎಲ್ಲ 8 ಗಂಟೆಲೆಲ್ಲ ಫಾಗ್ ಇರೋದಿಲ್ಲ, ನಿಮಗೆ ಗೊತ್ತು. ಅಂದರೆ ಈ ರೇಂಜಿಗೆಲ್ಲ ಇಷ್ಟೊಂದು ಇರೋದಿಲ್ಲ, ಒಂದು ಮಟ್ಟಿಗೆ ಇರುತ್ತೆ ಅಷ್ಟೇ. ಇದು ಬಂದು ಶ್ರೀನಗರ. ಇನ್ನು ನಾವೆಲ್ಲೂ ಸ್ನೋ ಸಿಟಿ ಸ್ನೋ ಏರಿಯಾಗೆಲ್ಲೂ ಹೋಗಿಲ್ಲ. ಶ್ರೀನಗರದಲ್ಲೇ ಈ ಥರ ಇದೆ. ಇನ್ನೇನೋ ಸ್ನೋನಲ್ಲಿ ಇನ್ನೆಷ್ಟು ಇರಬೇಕು. ನನ್ನ ಮಗ ಇವಾಗ ತಾನೇ ಎದ್ದು ಬಂದು ನಿಂತಿದ್ದಾನೆ ಪಾಪ, ಇನ್ನು ಸ್ನಾನ ಮಾಡಿಸಿಲ್ಲ ಅವನಿಗೆ. ಫೈನಲಿ ರೆಡಿ ಆದ್ವಿ, ಹೊರಡ್ತಾ ಇದ್ದೀವಿ. ಇಲ್ಲಿಂದ ಗುಲ್ಮಾರ್ಗ್ ಹೋಗ್ಬೇಕು. ನಮ್ಮದು ಸೆಕೆಂಡ್ ಡೇ ಬಂದು ಗುಲ್ಮಾರ್ಗು. ನೋಡಿ ಅಂದಿವೆ ದಾಲ್ ಲೇಕ್ ಮಾರ್ನಿಂಗ್ ಈ ಥರ ಕಾಣಿಸುತ್ತೆ ಅಲ್ಲ ನಿಮಗೆ? ಅಲ್ಲೆಲ್ಲ ಬೋಟ್ಸ್ ಎಲ್ಲ ಸ್ಟಾಪ್ ಆಗಿದೆ. ಇನ್ನು ರೈಡ್ ಸ್ಟಾರ್ಟ್ ಆಗಿಲ್ಲ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಇದು ಬಂದು ಆನ್ ದ ವೇ ನಾವು ಗುಲ್ಮಾರ್ಗ್ ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ನೋಡಿದೆ ಆ ಏರಿಯಾ. ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಡ್ರೆಸ್ಗಳೆಲ್ಲ ಕಾಸ್ಟ್ಲಿ ಇತ್ತು. ಸೀರೆ, ಡ್ರೆಸ್ಸು ಎಲ್ಲ ಕಡೆ ಕಾಸ್ಟ್ಲಿನೇ. ಇಲ್ಲಿ ಎಲ್ಲ ರೀತಿನೂ ಕಾಸ್ಟ್ಲಿನೇ ಕಾಶ್ಮೀರಲ್ಲಿ. ನೋಡ್ಕೊಂಡು ತಗೊಳ್ಳಿ. ಆಲ್ಮೋಸ್ಟ್ ನಾನು ಡ್ರೆಸ್ ಕೂಡ ನೋಡಿದೆ, ಬಟ್ ನನಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಡಿಸೈನ್ಸು. ಸ್ಯಾರಿ ಕೂಡ ನೋಡಿದೆ, ಅಷ್ಟು ಇಷ್ಟ ಆಗಲಿಲ್ಲ. 2 ಶಾಲ್ ತೊಗೊಂಡೆ, ಶಾಲ್ ಇಷ್ಟ ಆಯಿತು ನನಗೆ. ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಷ್ಟ ಆಗಲಿಲ್ಲ. ಅವ್ರನ್ನ ಕೇಳ್ತಾ ಇದ್ದೆ ವೆರೈಟಿ ಯಾವುದಾದ್ರೂ ಇದೆಯಾ ಅಂತ. ಅವರು ಅಷ್ಟೊಂದು ಯಾವುದು ಕಲೆಕ್ಷನ್ಸು ತೋರಿಸಿದ್ರು, ಬಟ್ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ ಪರ್ಸ್ನಲಾಗಿ. ಬಟ್ ನೀವು ಯಾವುದೇ ಎಲ್ಲೇ ತೊಗೊಂಡ್ರು ತುಂಬ ಅಂದರೆ ತುಂಬ ಕಡಿಮೆ ಕೇಳಿ. ಅವ್ರು ಹೇಳೋದು ರೇಟ್ ಅಂತೂ ಹೆವಿ ಜಾಸ್ತಿ ಇರುತ್ತೆ. ನನಗೆ ಶಾಲ್ ಕೂಡ ಅವರು ಒಂದು ಶಾಲಿಗೆನೆ 1,500 1,700 ಎಷ್ಟೋ ಹೇಳಿದ್ರು. ನಾನು ಎರಡು ತೊಗೊತೀನಿ, 500 ಮಾಡ್ಕೊಂಡು 2 ಕೊಡಿ ಅಂದ್ಬಿಟ್ಟು 1000 ರುಪೀಸ್ಗೆ 2 ಶಾಲ್ ತೊಗೊಂಡೆ ನಾನು. ಅದನ್ನೇ ಅಂದರೆ ಆ ಥರ ಅಷ್ಟು ಕಡಿಮೆ ಮಾಡ್ತಾರೆ ಅಂತ ಅಂದರೆ ಅವ್ರು ಎಷ್ಟು ಲಾಭ ಇಟ್ಟಿರ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ ನೀವು ಅರ್ಧದಲ್ಲೇ ಇನ್ನೂ ಕಡಿಮೆ ಕೇಳಬೇಕು, ನೋಡಿಕೊಂಡು ಶಾಪಿಂಗ್ ಮಾಡಿ. ಅದು ಬಿಟ್ಟರೆ ಅಷ್ಟೇ, ಇನ್ನೇನಿಲ್ಲ. ಇದು ಬಂದು ಜಾಕೆಟ್ಟು ಮತ್ತು ಬೂಟ್ಸು, ಶೂಸು ಸಿಗುತ್ತೆ. ಅಂದರೆ ಸ್ನೋನಲ್ಲಿ ಹಾಕ್ಕೊಳ್ಳೋದು. ಇಲ್ಲೆಲ್ಲ ಶಾಪ್ ನಂಬರ್ಸು ಕೊಟ್ಬಿಟ್ಟಿರ್ತಾರೆ, 1 2 3 4 ಅಂತ. ಅದ್ರಲ್ಲಿ ಬರೀ ಜಾಕೆಟು, ಶೂಸು ಇಷ್ಟೇ ಸಿಗೋದು, ಬೇರೆ ಏನೇನು ಸಿಗೋದಿಲ್ಲ. ಈ ಥರ ಇಲ್ಲಿ ತೊಗೊಂಡ್ವಿ, ರೆಂಟ್ಗೆ ತೊಗೊಂಡು ಹೊರಟ್ವಿ. ನೆಕ್ಸ್ಟು ಅಲ್ಲಿಂದ ನೋಡಿ, ಇಲ್ಲಿ ಈ ಮರಗಳೆಲ್ಲ ಕಾಣಿಸ್ತಿದೆ ಗೊತ್ತಾ? ಈ ಮರಗಳು ಬಂತು ನಿಮಗೆ ಹೌಸ್ ಬೋಟು, ಅಂದರೆ ದಾಲ್ ಲೇಕಲ್ಲಿ ಬೋಟ್ಸು ಮತ್ತು ಹೌಸ್ ಬೋಟ್ ಅಂತ ಸಪ್ರೇಟ್ ಮಾಡಿರ್ತಾರೆ ಗೊತ್ತಾ? ಅದಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ಇಂಡಿಯಾದಲ್ಲೇ ಕಾಸ್ಟ್ಲಿ ಅಂತೆ ಈ ವುಡ್ಡು. ಅದಕ್ಕೋಸ್ಕರ ಇದು ವಿಡಿಯೋ ಮಾಡಿಕೊಂಡೆ, ನಿಮಗೆ ಮೇ ಬಿ ಕಾಣಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಗೈಡ್ ಹೇಳಿದ್ದು ಆ್ಯಕ್ಚುಲಿ, ಹಿಂಗೆ ಇಂಡಿಯಾದಲ್ಲೇ ಕಾಸ್ಟ್ಲಿ ಇದು ವುಡ್ಡು ಅಂದ್ಬಿಟ್ಟು. ಈ ಮರ ಅದಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ಮತ್ತು 100 ವರ್ಷ ಬರುತ್ತಂತೆ ಇದು, ಅಂದರೆ 100 ವರ್ಷ ಬಾಳಿಕೆ ಬರುತ್ತಂತೆ ಇದು, ಅವ್ರು ಹೇಳಿದ್ದು ಹಂಗಂತ. ತುಂಬ ಸ್ಟ್ರಾಂಗ್, ಅಂದರೆ ಸ್ಟ್ರಾಂಗೆಸ್ಟ್ ವುಡ್ ಅನ್ಸುತ್ತೆ ಮೇ ಬಿ, ಅದಕ್ಕೋಸ್ಕರ. ಅದು ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಇದು ಬಂದು ಗುಲ್ಮಾರ್ಗ್ ಎಂಟ್ರಿ. ಗುಲ್ಮಾರ್ಗ್ ಎಂಟ್ರಿ ಅಂದರೆ ಟ್ಯಾಕ್ಸಿ ಸ್ಟ್ಯಾಂಡು. ಇಲ್ಲಿ ನಿಮಗೆ ಗೈಡು ಅಥವಾ ಡ್ರೈವರ್ ಯಾರು ಬೇಕಾದ್ರು ಸಿಗ್ತಾರೆ. ನೋಡಿ, ಇದು ಫಸ್ಟ್ ಸ್ನೋ ಲೈಟಾಗಿ ಕಾಣಿಸ್ತಾ ಇದೆ ನಿಮಗೆ ಅನ್ಸುತ್ತೆ. ನಾವು ನೋಡಿದ ಫಸ್ಟ್ ಸ್ನೋ ಕಾಶ್ಮೀರಕ್ಕೆ ಬಂದಾದ್ಮೇಲೆ ಲೈಟಾಗಿ ಕಾಣಿಸ್ತಿದೆ. ಇದು ಬಂದು ನಾವಿವಾಗ ರೂಮ್ಗೆ ಹೋಗ್ತಾ ಇದೀವಿ. ಹಿಲ್ ಟಾಪ್ ಅಂತ ರೂಮ್ ಮಾಡಿದ್ದು ಗುಲ್ಮಾರ್ಗಲ್ಲಿ, ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋಗ್ತಾ ಇದೀವಿ. ಫಸ್ಟ್ ಚೆಕ್ ಇನ್ ಆಗಿಬಿಟ್ಟು ನಾವು ಆಮೇಲೆ ಗಂಡೋಲ ರೈಡ್ಗೆ ಹೋಗ್ತೀವಿ. ನೋಡಿ, ಇದು ಬಂದು ರೂಮು ಎಂಟ್ರಿ, ಅದು ಬಂದು ರಿಸೆಪ್ಷನ್ನು. ಇವಾಗ ಸದ್ಯಕ್ಕೆ ನಾವು ಇಲ್ಲಿ ನಿಂತಿದ್ದಾರಲ್ವ, ಇವ್ರು ನಮ್ಮ ಗೈಡು. ಕಾರಲ್ಲಿ ಬಂದ್ರಲ್ಲ ಅವರೆಲ್ಲ ಇವ್ರು ಆ್ಯಕ್ಚುಲಿ. ಇಲ್ಲಿಗೆ ಗಂಡೋಲ ರೈಡ್ಗೆ ಸಪ್ರೇಟ್ ಗೈಡ್ ಇವರು. ಕಾರಲ್ಲಿ ಬಂದವರು ನಮ್ಗೆ ಇನ್ನೊಬ್ರು ಎಕ್ಸ್ಟ್ರಾ ಗೈಡ್ನ ಇವಾಗ ಕೊಟ್ಟಿರ್ತಾರೆ. ಇದಕ್ಕೆ ಗಂಡೋಲ ರೈಡ್ಗೆ ಹೋದಾಗ ಆ ಗೈಡ್ ನಮ್ಮ ಜೊತೆ ಬರ್ತಾರೆ. ಅಲ್ಲಿಂದ ಶ್ರೀನಗರದಿಂದ ಬಂದಿರೋ ಗೈಡ್ ನಮ್ಮ ಜೊತೆ ಬರೋದಿಲ್ಲ ಇವಾಗ. ಸೊ ಇವಾಗ ಇಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ನಾವು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಚೆಕ್ ಇನ್ ಮಾಡ್ತಾ ಇದ್ದೀವಿ.
ಗುಡ್ ಬಾಯ್. ಈ ಕಡೆ ಇಲ್ಲಿ ಇಲ್ಲಿ ಕಂದಮ್ಮ. ಈ ಕಡೆ ಬೇಕಂದ ಡೋಂಟ್ ಟಚ್. ಅಮ್ಮಿ ಇದು ಗಂಡೋಲ್ಲ ಇಡ ಅಮ್ಮಿ. ಹೋಯ್ತಾರೆ ಬಟ್ ಅಲ್ಲಿ ಥಂಡಿ ಆಗತ್ತೆ ಅಂತ. कैबिन में बैठेंगे ना, वहाँ आपको उतरना नहीं, अगर नीचे उतरे ना फिर आपको मुंबई क्यों में रहना है, आप कैबिन में ही वापस आना है. ಇಲ್ಲಿದಾನ ಇದು ಗಂಡೋಲ ರೈಡ್ಗೆ ಹೋಗ್ಬೇಕಾದ್ರೆ ಎಂಟ್ರಿ ವೆಲ್ಕಮ್ ಟು ಗುಲ್ಮಾರ್ಗ್ ಅಂತ ಇರುತ್ತೆ. ಅಲ್ಲಿ ಇದು ಒಂದು ಸಿಂಪಲ್ ಫೋಟೋ ತಗೊಂಡ್ವಿ. ನೆಕ್ಸ್ಟ್ ನೋಡಿ ಫುಲ್ ಹತ್ರದಿಂದ ತೋರಿಸ್ತಾ ಇದ್ದೀನಿ ಹೆಂಗಿದೆ ಸ್ನೋ ಅಂತ. ಇದೆಲ್ಲ ಸ್ವಲ್ಪ ಸ್ವಲ್ಪ ಇರೋದು, ಇನ್ನೂ ಗಂಡೋಲ ರೈಡ್ ಹೋಗಿಲ್ಲ. ಅಲ್ಲಿ ಎಷ್ಟಿದೆ ಅಂತ ಅಂದ್ಕೊಂಡು ನೋಡೋಣ. ಅದರಲ್ಲಿ ಪೇಸ್ 1 ಪೇಸ್ 2 ಅಂತ 2 ಬರುತ್ತೆ. ಬಟ್ ನಾವು 2 ಬುಕ್ ಮಾಡಿದ್ದೀವಿ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬನ್ನಿ ನೋಡೋಣ. ನೋಡಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಮೆಲ್ಟ್ ಕೂಡ ಆಗುತ್ತೆ. ಇಲ್ಲಿ ನೋಡಿ ಇದು ಬಂದು ಗಂಡೋಲ ರೈಡು ಎಂಟ್ರಿ. ಆವಾಗಲೇ ಬಂದ್ವಿ ಅಲ್ಲ, ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲೆಲ್ಲ ಫಿಲ್ ಆದರೆ ಮತ್ತೆ ಅಲ್ಲಿಂದ ಅಲ್ಲಿ ಕೂಡ ಫುಲ್ ಆಗುತ್ತಂತೆ ಹೇಳಿದ್ರು. ಅದು ಕೂಡ ಗಂಡೋಲ ರೈಡ್ಗೇನೆ. ನೆಕ್ಸ್ಟು ಇಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನಾವು ಕ್ಯೂನಲ್ಲಿ ಇರ್ತೀವಿ. ಇದು ಬಂದು ನಾವು ಆನ್ಲೈನಲ್ಲಿ ಇಲ್ಲೇ ಬೆಂಗಳೂರಿಂದನೇ ನಾವು ಎಲ್ಲಿ ಇರ್ತೀವೋ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಮುಂಚೆನೆ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಟಿಕೆಟ್ ತೊಗೊತೀವಿ ಅಂದರೆ ಆಗೋದಿಲ್ಲ, ಇಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಕಾಣಿಸ್ತಿದೆ ಅಲ್ಲ ನಿಮಗೆ ಎಷ್ಟು ಜನ ಇದ್ದೀವಿ, ಎಷ್ಟು ಜನ ಇದ್ದಾರೆ, ಇದೆಲ್ಲ ಪಾಸ್ ಮಾಡ್ಕೊಂಡು ನಾವು ಮುಂದೆ ಹೋಗಬೇಕು. ನೋಡಿ ಲೈನಿಗೆ ಹೆಂಗೆ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು. ನೋಡ ಪೇಸ್ 1 ಪೇಸ್ 2 ಸಪ್ರೇಟ್ ಇರುತ್ತೆ. ಪೇಸ್ 1 ಕೂಡ ತೊಗೊಬೋದು ಅಥವಾ ಪೇಸ್ 2 ಪೇಸ್ 1 2 ತೊಗೋಬೋದು, ನೋ ಪ್ರಾಬ್ಲಮ್. ನಾವಲ್ಲಿ ಆನ್ಲೈನಲ್ಲಿ ಟಿಕೆಟ್ ಅದು ಸ್ಕ್ಯಾನರ್ ತೋರಿಸಿದ್ರೆ ಅಲ್ಲಿ ಸ್ಕ್ಯಾನ್ ಮಾಡ್ಕೊತಾರೆ ಟಿಕೆಟ್ ತೋರಿಸಿದ್ರೆ ಅಷ್ಟೇ. ಅಲ್ಲಿಂದ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ನಾವು ಮೇಲೆ ಹೋಗ್ತೀವಿ. ಕಾಣಿಸ್ತಿದೆ ಅಲ್ಲ, ಇಲ್ಲಿ ಕೂಡ ನೀವು ಕುತ್ಕೊಬೋದು ಅಂತ ಅಂದರೆ ನಿಮ್ಮ ಇಷ್ಟ, ಕೋರ್ಬೋದು. ಅಲ್ಲಿ ನಮ್ಮದು ಏನು ಆನ್ಲೈನ್ ಟಿಕೆಟ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ಅದರಿಂದ ಇದು ಬಂದು ರೂಲ್ಸ್ ರೆಗ್ಯುಲೇಷನ್ ಇಲ್ಲಿ ಇರುತ್ತಲ್ವಾ, ಗುಲ್ಮಾರ್ಗು ಗಂಡೋಲ ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ಇಲ್ಲಿರುತ್ತೆ. ನೋಡಿ ಕಾಣಿಸ್ತಿದೆ ಅಲ್ಲ, ಈ ಥರ ಇರುತ್ತೆ ಕಂಡೀಷನ್ಸ್ ಆ ಥರ. ನೆಕ್ಸ್ಟ್ ಇಲ್ಲಿಂದ ಮೂವ್ ಆಗ್ತಾ ಇದ್ದೀವಿ. ಕಾಣಿಸ್ತಿದೆ ಅಲ್ಲ, ಅಲ್ಲಿ ಟಿಕೆಟ್ ತೋರಿಸೋರ್ಗಷ್ಟೇ ಸ್ವಲ್ಪ ರಶ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅಷ್ಟೊಂದೇನು ರಶ್ ಆಗೋದಿಲ್ಲ. ನೋಡಿ ಈ ರೀತಿ ನೀವು ಪೇಸ್ 1 ಮಾಡಿಕೊಂಡ್ರೆ ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ. ಪೇಸ್ 1 ಪೇಸ್ 2 2 ಮಾಡಿಕೊಂಡ್ರೆ ಅಮೌಂಟ್ 2ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ರೀತಿ ಇರುತ್ತೆ. ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ತಿಳಿಸ್ಕೊಡ್ತೀನಿ. ನೋಡಿ ಕಾಣಿಸ್ತಿದೆ ಅಲ್ಲ, ಇದೆ ಕೇಬಲ್ ಕಾರು. ಗಂಡೋಲ ರೈಡ್ ಮೀನ್ಸ್ ಇದೇನೆ. ಇದರಲ್ಲಿ ಏನಿಲ್ಲ, ಅದು ಸ್ಟಾಪ್ ಅಂತೂ ಆಗೋದಿಲ್ಲ. ನೋಡಿ ಹಿಂಗೆ ಸ್ಲೋ ಮೂವಿಂಗಲ್ಲಿ ಇರುತ್ತೆ. ಅಲ್ಲಿ ಕೆಳಗಡೆ ನಾವು ಬಂದ ತಕ್ಷಣ ನಾವು ಹತ್ಕೊಂಡ್ಬಿಡ್ಬೇಕು. ಕಾಣಿಸ್ತಿದೆ ಅಲ್ವಾ, ನೋಡಿ ಇದು ಎಷ್ಟು ಸ್ಲೋ ಆಗಿ ಬರುತ್ತೆ. ಪಟ್ ಅಂತ ಹತ್ಕೋಬೇಕು ನಾವು. ನಾವಲ್ಲೇನಾದರೂ ಹತ್ಕೊಂಡಿಲ್ಲ ಅಂದರೆ ಅದು ನಮಗೆ ಮಿಸ್ ಆಗುತ್ತೆ. ನೋಡಿ ಗುಲ್ಮಾರ್ಗಲ್ಲಿ ಪೇಸ್ 1 ಇನ್ನೂ ಹೋಗಿಲ್ಲ, ಅಂದಿವೇ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ನೋ ಈ ರೀತಿ ಇದೆ, ಕಾಣಿಸ್ತಿದೆ ಅಲ್ಲ ನಿಮಗೆ. ಡಿಸೆಂಬರಲ್ಲಿ ಕಾಣಿಸ್ತಿರೋದು ಇದು, ಆ್ಯಕ್ಚುಲಿ ಡಿಸೆಂಬರಲ್ಲಿ ಇದ್ದಿದ್ದು ಸ್ನೋ ಇದು. ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ತುಂಬ ಲೇಟ್ ಆಗಿದೆ. ಇವಾಗ ತುಂಬ ಅಂದರೆ ತುಂಬ ಸ್ನೋ ಬಂದ್ಬಿಟ್ಟಿದೆ ಆಲ್ರೆಡಿ. ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಎಷ್ಟು ಸ್ನೋ ಇದೆ ಅಂತ ಅಂದ್ಬಿಟ್ಟು. ಇದ್ರ ಜೊತೆಗೆ ಚೆನ್ನಾಗಿ ನಾನು ಒಂದು ಒಳ್ಳೆ ಮಿಸ್ಟೇಕ್ ಮಾಡಿದ್ದೀನಿ. ಏನು ಗೊತ್ತಾ, ಏನಾಯ್ತು ಅಂದರೆ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೋಡಿ
ಬಿಕಾಸ್ ನನ್ನ ಮಗಂದು ಗ್ಲೌಸ್ ಬಂದು ಕೆಳಗಡೆ ಬಿತ್ತು, ಅದನ್ನ ಎತ್ಕೊಳಕ್ಕೆ ಹೋದೆ ನೋಡಿ. ಇದು ಲಾಕ್ ಆಗೋಯ್ತು. ಅವ್ರ ಮುಂದೆ ಹೋದ್ರೆ ನಾನು ನೆಕ್ಸ್ಟ್ ರೈಡ್ಗೆ ಹತ್ತಿದ್ದೀನಿ. ನೋಡೋಣ ಪೀಸ್ ಒನ್ನಲ್ಲಿ ಏನಾದರೂ ಅವ್ರು ಸಿಕ್ಕಿದ್ರೆ ನಾನು ಅದ್ರ ಜೊತೆ ಕಂಟಿನ್ಯೂ ಆಗ್ಬೇಕು, ಅವ್ರ ಜೊತೆ ಕಂಟಿನ್ಯೂ ಆಗ್ಬೇಕು. ಹೆಂಗಿರುತ್ತೆ ಗೊತ್ತಿಲ್ತಿರೋ ಜಾಗ, ನಾವು ಮಿಸ್ ಆದ್ರೆ ಹೆಂಗಿರುತ್ತೆ ಅಂತ ಅಂದ್ರೆ ಅವರೊಬ್ರು ಮಿಸ್ ಆಗ್ಬಿಟ್ರು, ಒಟ್ಟಿಗೆ ಹೋಗ್ಬೇಕಾಗಿತ್ತು, ಮಿಸ್ ಆಯ್ತು. ಒಟ್ಟಿಗೆ ಹೋಗ್ತೀವಿ. ನೋಡಿ ಸ್ನೋ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಬಟ್ ಇದು ಫುಲ್ ಸ್ನೋ ಆಗ್ಬಿಟ್ರೆ ಇನ್ನ ಸಕ್ಕತ್ತಾಗಿ ಕಾಣಿಸುತ್ತೆ. चलते ही नीचे चलते ही जीवा छोटी बच्ची इधर देखो ನೋಡಿ ಇಲ್ಲೆಲ್ಲ ನಡ್ಕೊಂಡು ಕೂಡ ವಾಕಿಂಗ್ ಕೂಡ ಮಾಡಬಹುದು, ಟ್ರೆಕಿಂಗ್ ತರ. ये नीचे माओ ना क्या रहेगा, ಸಕ್ಕತ್ತಾಗಿದೆ. ಬಟ್ ನಿಜವಾಗ್ಲೂ ಫೋನಲ್ಲಿ ನೋಡೋದಕ್ಕೂ ಡೈರೆಕ್ಟ್ ಆಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಡೈರೆಕ್ಟ್ ಸ್ನೋ ಕಡಿಮೆ ಇದೆ ಸ್ವಲ್ಪ, ಬಟ್ ಸ್ನೋ ಕಡಿಮೆ ಇದ್ರೂ ಕೂಡ ನಿಜ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ. ಬಟ್ ಏನ್ ಮಿಸ್ಸಿಂಗ್ ಅಂದ್ರೆ ನನ್ನ ಮಗ ಸ್ನೋ ನೋಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಅವನ ಎಕ್ಸ್ಪ್ರೆಷನು ಆ್ಯಂಡ್ ಅವನ ಎಕ್ಸೈಟ್ಮೆಂಟ್ ನಾನು ನೋಡಬೇಕಾಗಿತ್ತು. ಶೆಟ್ ಮಿಸ್ ಮಾಡ್ಕೊಂಡೆ. ಗ್ಲೌಸ್ ಹೋಗಿದ್ರೆ ಹೋಗಿರೋದು ಅಂತ ಅಂದ್ಬಿಟ್ಟು ನಾನು ಬಂದ್ಬಿಡ್ಬೇಕಾಗಿತ್ತು. ಅಂತೂ ಇಂತೂ ಪೇಸ್ ಒನ್ನಲ್ಲಿ ನನಗೆ ಇಬ್ರು ಸಿಕ್ಕಿದ್ರು. ಸೊ ಪೇಸ್ ಒನ್ನಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ನನ್ನ ಮಗ ಮ್ಯಾಗಿ ತಗೊಂಡ. ನೆಕ್ಸ್ಟ್ ನಾವು ಇನ್ನೇನು ತೊಗೊಳೋದಲ್ಲಿ ಯಾವುದು ಫುಡ್ ಅಡ್ಜಸ್ಟ್ ಆಗಲ್ಲ, ಫ್ರೈಡ್ ರೈಸ್ ಏನೋ ತೊಗೊಂಡ್ವಿ ಅಷ್ಟೇ. ಇದು ಬಂದು ನಾವು ಪೇಸ್ 2 ಹೋಗೋದಕ್ಕೆ, ಇದು ಪೇಸ್ ಒನ್ನಲ್ಲಿ ಸಿಗುತ್ತೆ. ಅಲ್ಲಿ ಊಟ ಮಾಡಿಕೊಂಡು ಪೇಸ್ 2 ಹೋಗ್ತಾ ಇದ್ವಿ. ಪೇಸ್ ಒನ್ನಲ್ಲಿ ಅಷ್ಟೊಂದೇನು ಆಟ ಆಡೋದಕ್ಕೆ ಆ ಥರ ಸ್ನೋ ಏನಿಲ್ಲ. ಇದು ಪೇಸ್ 2 ಹೋಗ್ತಾ ಇರೋದು. ನೋಡಿ ಕಾಣಿಸ್ತಿದೆ ಅಲ್ಲ, ಇದು ಕೂಡ ಕೇಬಲ್ ಕಾರ್. ಅಲ್ಲಿಂದನೂ ನೀವು ಕೇಬಲ್ ಕಾರಲ್ಲೇ ಹೋಗ್ಬೇಕು. ಇದನ್ನೇ ಗಂಡೋಲ ರೈಡ್ ಅಂತ ಹೇಳೋದು. ನಾವು ಹತ್ಕೊಂಡ್ವಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಅಂದರೆ ಹೈಟ್ ಜಾಸ್ತಿ ಆಗುತ್ತೆ. ಸೊ ಪೇಸ್ 2ನಲ್ಲಿ ಹೈಟ್ ಜೊತೆಗೆ ನಮಗೆ ಸ್ನೋ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಇಲ್ಲಿ ಪೇಸ್ 1ಗಿಂತ ಪೇಸ್ 2ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಪೇಸ್ 1ನಲ್ಲಿ ನಿಮಗೆ ಸ್ವಲ್ಪ ಸೀನ್ರಿ ಅಂದರೆ ನಾವು ನೋಡೋ ವ್ಯೂ ಪಾಯಿಂಟು ಇದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಪೇಸ್ 2 ಮಾತ್ರ ಸಖತ್ತಾಗಿರುತ್ತೆ. ನೀವು ಗಂಡೋಲ ರೈಡ್ ತೊಗೊಂಡ್ರೆ ಪೇಸ್ 2 ಕಂಪಲ್ಸರಿ ತೊಗೊಳ್ಳಿ. ಬರೀ ಪೇಸ್ 1 ಒಂದೇ ಒಂದು ತೊಗೊಂಡ್ಬಿಟ್ರೆ ಅದು ನೀವು ತೊಗೊಳ್ಳೋದೇ ವೇಸ್ಟ್ ಆಗಿಬಿಡುತ್ತೆ. ಸೊ ನೋಡ್ಕೊಂಡು ತೊಗೊಳ್ಳಿ. ಇದು ಬಂದು ಇಲ್ಲೆಲ್ಲ ಫುಲ್ಲು ಸ್ನೋ ಬಂದ್ಬಿಡುತ್ತಂತೆ ನೆಕ್ಸ್ಟು Jan-Feb ಆ ಟೈಮಲ್ಲೆಲ್ಲ. ಈಗ ನಾನು ಇವಾಗ ನಿಮಗೆ ಫೆಬ್ರವರಿಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಟ್ ಇವಾಗೆಲ್ಲ ಸ್ನೋ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ನೋಡಿ ಇದು ಕೂಡ ಒಂದು ರೈಡು, ಬಟ್ ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇನೋ ಲೂಸ್ ಕನೆಕ್ಷನ್ ಏನೋ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿ ಅದು ಎಲ್ಲ ಜನ ಎಲ್ಲ ಬಿದ್ದೋಗಿದ್ರಂತೆ, ಅದಕ್ಕೋಸ್ಕರ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇವಾಗ ನಾವು ಸ್ನೋಗೆ ಹತ್ತಿರ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೆ ನನ್ನ ಮಗ ಮಾತ್ರ, ತುಂಬ ಖುಷಿಯಲ್ಲಿದ್ದೆ ನೋಡಿ. ಅಪ್ಪು ಎಲ್ಲಿಗೆ ಹೋಗ್ತಿದ್ಯಾ ಇವಾಗ ನೀನು ಹೇಳು? ಐಸ್ ತಿನ್ನಕ, ಐಸ್ ತಿನ್ನಕ. ನೋಡಿ ಅಲ್ಲೊಂದು ಬಂತು ನೋಡಲ್ಲಿ, ಅಲ್ಲಿ. ಎಸ್. ನೆಕ್ಸ್ಟು ಪಾರ್ಟ್ 4ಗೆ ವೆಯ್ಟ್ ಮಾಡಿ. ರಿಯಲ್ ಸ್ನೋ ಇರೋದೇ ಇಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.